ಫ್ರೆಂಡ್ಸ್ ನೋಡಿ, ಇದೇ ಸನ್ಸ್ಟ್ರೋಕ್ ಆಗಿದ್ದು ಫುಲ್ಲು ಪ್ಯಾರಲೈಸ್ ಆಗಿದ್ದು ಅಕ್ಕಿ. ಸುಮಾರು ಜನ ಕೇಳ್ತಾ ಇದ್ರಿ ಏನು ಮೆಡಿಸಿನ್ ಮಾಡ್ತಾಯಿದ್ರಿ ಅಂತ. ಇದಕ್ಕೆ ನಾನು ಮಾಡ್ಕೊಳ್ಳೋದು ನಾಟಿಯಲ್ಲಿ ಮಾಡ್ತೀನಿ. ಈ ಸನ್ಸ್ಟ್ರೋಕು, ಈ ಕಚ್ಚಾಕ ನಿಲ್ಲೋದಕ್ಕೆ ಇದೊಂದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಅಕ್ಕಿ ಒಂದು 6 ಡೇಸಲ್ಲಿ ರೆಡಿ ಆಗಿದೆ ನೋಡಿ. ಒಂದು 2 ಚಿಟಿಕೆ ಪೌಡ್ರು, ಒಂದು 10 ml ಪುಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 20 ml ನೀರಿಗೆ. ಇದನ್ನು ಕಲಸಿ ಕುಡಿಸ್ತೀನಿ. ನಿಮಗೆ ಇಂಗ್ಲೀಷ್ ಮೆಡಿಸಿನ್ನು ಏನೇನು ಮಾಡಬೇಕು ಅಂತಲೂ ಹೇಳ್ತೀನಿ ಸನ್ಸ್ಟ್ರೋಕ್ನ ನಿಲ್ಲಿಸೋದಕ್ಕೆ. ಇದಕ್ಕೂ ಹೇಳ್ತಾ ಇರ್ತಾರೆ ಸುಮಾರು ಜನ, ಅದೇ ಬೇರೆ ಅಕ್ಕಿ ಇದೇ ಬೇರೆ ಅಕ್ಕಿ ಅಂತ. ನೋಡಿ ಇವಾಗ ರೆಡಿ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಹಾರ್ಕೊಂಡು ಹೋಗ್ತದೆ. ಒಳ್ಳೆ ಅಕ್ಕಿ. ಪಾಪ ನಮ್ಮ ಫ್ರೆಂಡು ಕೊಟ್ಟರು, ಸನ್ಸ್ಟ್ರೋಕ್ ಆಗಿಬಿಟ್ಟಿತ್ತು. ಒಂದು 6 ಡೇಸಲ್ಲಿ ಇದನ್ನು ರೆಡಿ ಮಾಡಿದ್ದೀನಿ. ಇನ್ನೂ ಮೇವೆತ್ತಲ್ಲ, ಇನ್ನೂ ಇನ್ಫೆಕ್ಷನ್ ಹಂಗೆ ಇದೆ. ಆದರೂ ಈಗ ರೆಡಿಯಾಗಿದೆ ನೋಡಿ. ಈ ಥರ ಬೆಳಗ್ಗೆ ಒಂದು 20 ml, ಸಾಯಂಕಾಲ ಒಂದು 20 ml ಈ ಸನ್ಸ್ಟ್ರೋಕ್ಗೆ ಮಾಡಿರೋವಂಥ ಪೌಡ್ರನ್ನ ಕೊಡ್ತೀನಿ. ಯಾರ ಹತ್ರ ಈ ಥರ ಪೌಡ್ರು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ತೋರಿಸೋಂಥ ಮೆಡಿಸಿನ್ಸ್ನ ಮಾಡ್ಕೊಂಡು ನೋಡಿ. ಇಲ್ಲೊಂದು 3 ಸಪ್ಲಿಮೆಂಟ್ಸ್ ತೋರಿಸ್ತೀನಿ. ಈ 3 ಮಾಡ್ಕೋಬೇಕು. ಯಾವ್ಯಾವುದು ಅಂತ ಹೇಳ್ತೀನಿ. ಇದು ಸೀ ಕಾರ್ಡ್ ಅಂತ ಫಿಶ್ ಆಯಿಲು, ಇದು ಒಂದು ಕ್ಯಾಪ್ಸಲ್ ಹಾಕಬೇಕು. ಇದು ಯಾರ ಹತ್ರ ಈ ಪೌಡರ್ ಇಲ್ಲ ಅವ್ರಿಗೆ ಯಾವ ರೀತಿ ವಾಸಿ ಮಾಡ್ಕೋಬೇಕು ಅಂತ. ಇದು ಒಂದು ಫಿಶ್ ಆಯಿಲು, ಬೆಳಗ್ಗೆ ಒಂದು ರಾತ್ರಿ ಒಂದು ಕೊಡಬೇಕು. ಆಮೇಲೆ ಇದು ಸ್ವಲ್ಪ ರೆಡಿ ಆಗುತ್ತೆ, ನಿಲ್ಲಲ್ಲ, ಒಂದು ಕಡೆ ಓಡುತ್ತೆ. ಇದು ಈವ್ನಿಂಗ್ ಪ್ರೈಮ್ ರೋಸ್ ಆಯಿಲ್ ಅಂತ. EVN ನೀವು EVN ಏನು ಕೊಡ್ತೀರಾ ಅದಕ್ಕೆ ಅಡ್ವಾನ್ಸ್ ಕೊಡೆ ಸಾಫ್ಟ್ ಅಂತ ಬರುತ್ತೆ. ಈ ಒಂದು ಕ್ಯಾಪ್ಸುಲ್ EVN ಕ್ಯಾಪ್ಸುಲ್ಲೇ ಇದು. ಬಟ್ ಇದು ಡಿಫ್ರೆಂಟು. ಈವ್ನಿಂಗ್ ಪ್ರೈಮ್ ರೋಸ್ ಆಯಿಲ್, ಆಮೇಲೆ ಒಮೆಗಾ 3 ಫ್ಯಾಟಿ ಆಸಿಡು ಪ್ಲಸ್ EVN 3 ಕಂಟೆಂಟ್ ಇರುತ್ತೆ ಇದರಲ್ಲಿ. ಇದು ಫುಲ್ ಹಾಕ್ಬಾರ್ದು, ಅರ್ಧ ಹಾಕಬೇಕು. ಅರ್ಧ ಯಾವ ರೀತಿ ಹಾಕ್ಬೇಕಂದ್ರೆ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಎಡ್ಜಲ್ಲಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿದ್ಮೇಲೆ ಒಂದು 3 ಡ್ರಾಪ್ ಹಾಕ್ಬೇಕಷ್ಟೇ ಬಾಯೊಳಕ್ಕೆ ನೋಡಿ. ಈ ಥರ 1, 2, 3 ಹಾಕಿದ್ದೀನಿ. 3 ಹಾಕಿ ಇದು ನಿಮಗೆ ಇಟ್ಬಿಟ್ಟು ಸಾಯಂಕಾಲ ಹಾಕ್ಕೊಳ್ಳಿ. ಇಲ್ಲಿ ಇಟ್ಬಿಡಿ. ಇದಾದಮೇಲೆ ಇದು ಫೋರ್ಟ್ಸ್ ಬಿ ಅಂತ, FOURTS B. ಇದೇನು ಮಾಡಬೇಕು ನೀವು, ಇಲ್ಲಿ ಓಪನ್ ಮಾಡೋದಿದೆ. ಈ ಥರ ಇರುತ್ತೆ ಪಿಂಕ್. ಬೆಳಗ್ಗೆ ಒಂದು 1/4 ಭಾಗ, ಸಾಯಂಕಾಲ ಒಂದು 1/4 ಭಾಗ. ಇದು ಸನ್ಸ್ಟ್ರೋಕ್ ಆಗಿರೋ ಅಕ್ಕಿಗಳಿಗೆ. ಸನ್ಸ್ಟ್ರೋಕ್ ಏನು ಬಂದು ಕತ್ಕಾಯಿಲೆ ಅಲ್ಲ, ಅದು ಕಚ್ಸೇಕಲ್ಲ, ಅದು ಸೆಲ್ ಡ್ಯಾಮೇಜ್ ಅಂತ ಕರಿತೀವಿ. ಬಾಡಿಯಲ್ಲಿ ಅಕ್ಕಿಗಳಿಗೆ ನೀರು ಕಮ್ಮಿಯಾಗಿ ಉಷ್ಣತೆ ಜಾಸ್ತಿ ಆದಾಗ ದೇಹದಲ್ಲಿರೋಂಥ ಸೆಲ್ಸು ಡ್ಯಾಮೇಜ್ ಆಗ್ತವೆ, ಅಂದರೆ ನಾಶ ಆಗ್ತಾ ಇರ್ತವೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇದು ಮಲ್ಟಿವಿಟಮಿನ್ ಮಾತ್ರ ಒಂದು 1/4 ಭಾಗ ಹಾಕ್ತೀನಿ. ಹಾಗೆ ಅವೇನು ಫೀಡ್ ತಿನ್ನಲ್ಲ. ಸೊ ಅವಾಗಲೇ ತೋರಿಸ್ದೆ ನಾನು ಮರಿಗಳಿಗೆ ಮಾಡ್ಕೊಂಡ್ರೆ ಮಾಲ್ಟು ಅಂತೇಳಿ. ಈ ಮಾಲ್ಟ್ನ ಒಂದು 20 ml ಕುಡಿಸ್ಬಿಡ್ತೀನಿ. ಕುಡಿಸಿ ಜಾಸ್ತಿ ಬಿಸಿಲಿಗೆ ಹಾಕಬಾರ್ದು. ಬೆಳಗಿನ ಬಿಸಿಲಿಗೆ ಒಂದು 8 ಗಂಟೆಯಿಂದ 10 ಗಂಟೆ ಒಳಗಡೆ ಬಿಸಿಲಿಗೆ ಹಾಕೋಬೇಕು. ಕತ್ಕಾಲೆನೇ ಡಿಫ್ರೆಂಟು, ಈ ಸನ್ಸ್ಟ್ರೋಕ್ ಅನ್ನೋದೇ ಒಂದು ಡಿಫ್ರೆಂಟು. ಈ ರೀತಿ ಮಾಡಿಕೊಂಡ್ರೆ ಅಕ್ಕಿಗಳು ಸನ್ಸ್ಟ್ರೋಕ್ ಆಗಿರೋವು ರಿಕವರಿ ಆಗ್ತವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸನ್ಸ್ಟ್ರೋಕ್ ಆಗದಿರೋದಕ್ಕೆ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದನ್ನ ನೋಡಿ ನೀವು ಪ್ರಿವೆಂಟ್ ಮಾಡ್ಕೋಬೋದು. ಇದೆಲ್ಲ ಇನ್ನು ಫೆಬ್ರವರಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇವಾಗಲೇ ಅಡ್ವಾನ್ಸ್ ಆಗಿ ಮೆಡಿಸಿನ್ಸ್ ಏನೇನು ಮಾಡ್ಕೋಬೇಕು ಅಂತೇಳಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ, ಇವಾಗ ಟೈಮ್ ಆಯಿತು, ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಸನ್ಸ್ಟ್ರೋಕ್ ಬರ್ದಿರೋ ಥರ ಪ್ರಿವೆಂಟ್ ಮಾಡಬೇಕು ಅಕ್ಕಿಗಳಲ್ಲಿ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನು ನೋಡಿ ಅದೇ ರೀತಿ ಮಾಡ್ಕೊಳ್ಳಿ.